ಹನೀಫ್ ಅವರೇ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕೊನೆಗೊಳ್ಳತ್ತೆ ಹಾಗೂ ಹೀಗೂ ಅದನ್ನ ಟ್ರಂಪ್ ಕೂಡ ಬಳಸಿದ್ರು, ಮತ್ತೆ ಇರಾನ್ ಕೂಡ ಅದನ್ನೇ ಬಯಸ್ತಾ ಇತ್ತು. ಆದ್ರೆ ಕಳೆದ 2 ದಿನಗಳಿಂದ ನಡೀತಿರೋ ಬೆಳವಣಿಗೆಗಳು ಪೂರ್ಣ ಪ್ರಮಾಣದ ಯುದ್ಧದ ಕಡೆಗೇನೆ ಹೋಗ್ತಾ ಇದೆ. ಏನ್ ತಮ್ಮ ವಿಶ್ಲೇಷಣೆ ಇದ್ರ ಬಗ್ಗೆ? ತಾವು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಇದನ್ನ ನೋಡ್ತೀರಿ? ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ನಡೆಸಿತು. ಆ ದಾಳಿ ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದ್ರೆ, ಇರಾನ್ನ ಸಂಪೂರ್ಣ ಏನು ರಾಜಕೀಯ ನಾಯಕತ್ವ ಏನಿದೆ ಅದನ್ನ ನಾಶ ಮಾಡುವಂತಹ ಒಂದು ವರ್ಷಗಳಿಂದ ಇರಾನ್ ನಲ್ಲಿ ಆಡಳಿತ ನಡೆಸ್ತಾ ಇದ್ದಂತಹ ಖಮೇನಿ ಅವರು ಮೃತಪಟ್ಟರು ಮತ್ತು ಅವರ ಜೊತೆಗೆ ಬಹಳಷ್ಟು ಅವರ ಕುಟುಂಬದ ಸದಸ್ಯರು ಕೂಡ ಮೃತಪಟ್ಟರು. ಅಲ್ಲಿಂದ ಈ ಯುದ್ಧ ಶುರುವಾಯಿತು. ಇದು ಪೂರ್ಣ ಪ್ರಮಾಣದ ಯುದ್ಧ ಅಲ್ಲ, ಆಗಾಗ ಯುದ್ಧ ನಡೀತಾ ಇದೆ, ಆಗಾಗ ಕದನ ವಿರಾಮದ ಮಾತುಕತೆ ನಡೀತಾ ಇದೆ. ಆಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ, ನಾವು ಕದನ ವಿರಾಮಕ್ಕೆ ಸಿದ್ಧರಿದ್ದೇವೆ, ನಮಗೆ ಯುದ್ಧವನ್ನು ನಾವು ಬಯಸೋದಿಲ್ಲ, ಆದ್ರೆ ಇರಾನ್ ನಮ್ಮ ಕಂಡೀಷನ್ ಗಳಿಗೆ ಒಪ್ಕೋಬೇಕು ಅಂತದ್ದು. ಆದ್ರೆ ಇರಾನ್ ಇವತ್ತು ಯಾವ ತರ ಪ್ರತಿರೋಧವನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ಒಂದಕ್ಕೂ ಕೂಡ ಅಮೆರಿಕದ ಈ ಒಪ್ಪಂದದಲ್ಲಿ ಈ ಒಪ್ಪಂದ ಏನಾದ್ರೂ ನಡೀತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೂರ್ಣ ಅಮೆರಿಕದ ಹಿಡಿತವನ್ನ ಇರಾನ್ನ ಮೇಲೆ ಸಾಧಿಸೋದಕ್ಕೆ ಇರಾನ್ ಅವಕಾಶವನ್ನ ಕೊಡ್ತಾ ಇಲ್ಲ. ಬಹಳ ಬುದ್ಧಿವಂತಿಕೆಯಿಂದ ಅದು ಹೊರ್ಮುಜ್ ಜಲಸಂಧಿಯನ್ನ ಈಗ ದಾಳವಾಗಿ ಬಳಸ್ತಾ ಇದೆ ಇರಾನ್. ಇದು ಅಮೆರಿಕಕ್ಕೆ ಬಹಳಷ್ಟು ಸಂಕಷ್ಟಗಳನ್ನ ತಂದೊಡ್ಡಿದೆ. ಮೇಲ್ನೋಟಕ್ಕೆ ನೋಡಿದಾಗಲೇ ಗೊತ್ತಾಗುವ 2 ಅಂಶಗಳೇನು ಅಂತ ಹೇಳಿದ್ರೆ, ಪೂರ್ಣ ಪ್ರಮಾಣದ ಯುದ್ಧ ನಡೆದ್ರೂ ಕೂಡ ಅಮೆರಿಕ ಅದರಲ್ಲಿ ಗೆಲ್ಲೋದಿಲ್ಲ ಮತ್ತು ಇರಾನ್ ಸೋಲೋದಿಲ್ಲ. 2 ದೇಶಗಳು ಕೂಡ ಈ ಯುದ್ಧ ಅದಕ್ಕೆ ಸಾಗಿದೆ ಅನ್ನುವಂತಹದ್ದನ್ನ ಅದರ ನಡವಳಿಕೆಗಳನ್ನ ನೋಡಿದ್ರೆ ನಮ್ಗೆ ಹಂಗ ಅನಿಸ್ತದೆ, ಯುದ್ಧ ಬೇಕಾಗಿಲ್ಲ ಅನ್ನುವಂಥದ್ದು. ಆದ್ರೆ ಅಮೆರಿಕ ಇರಾನ್ನ ಪರಮಾಣು ಸಾಮರ್ಥ್ಯವನ್ನ ಪೂರ್ತಿಯಾಗಿ ಇಲ್ಲವಾಗಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ. 2ನೇದಾಗಿ ಹೊರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣವನ್ನ ತನ್ನ ಕೈಗೆ ತಗೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ, ಅಥವಾ ಇರಾನ್ನ ಕೈಯಿಂದ ಕಿತ್ಕೊಂಡ್ಬಿಟ್ಟು ಅದನ್ನ ಬೇರೆ ಏನಾದ್ರೂ ಒಂದು ಅಂತಾರಾಷ್ಟ್ರೀಯ ಏಜೆನ್ಸಿ ಮಾಡಿ ಆ ಮೂಲಕ ಏನಾದ್ರೂ ಅಲ್ಲಿ ತನ್ನ ಹಸ್ತಕ್ಷೇಪ ನಡೀಬೇಕನ್ನುವಂಥದ್ದನ್ನ ಬಯಸ್ತಾ ಇದೆ. ಇದು 2 ಅಂಶಗಳು ಈಗ ಮಾತುಕತೆಗೆ ಬಹಳ ದೊಡ್ಡ ಅಡ್ಡಿಯಾಗಿ ಕೂತಿದೆ. 2ನೇದು ನ್ಯಾಟೋ ದೇಶಗಳು. ಅಮೆರಿಕಕ್ಕೆ ಏನು ನ್ಯಾಟೋ ದೇಶಗಳ ಒಂದು ಧೈರ್ಯ ಇತ್ತು, ಅದು ಪೂರ್ಣವಾಗಿ ಇಲ್ಲವಾಗಿದೆ. ಅದು ಯಾವುದು ಬ್ರಿಟನ್ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು ಅಥವಾ ಇಟಲಿ ಇರ್ಬೋದು, ಯಾವ ದೇಶಗಳು ಕೂಡ ಇವತ್ತು ಅಮೆರಿಕದ ಜೊತೆಗೆ ಇಲ್ಲ ಈ ಯುದ್ಧದಲ್ಲಿ. ಕೇವಲ ಇಸ್ರೇಲ್ ಮಾತ್ರ ಈ ಯುದ್ಧವನ್ನ ಕಂಟಿನ್ಯೂ ಆಗಿ ಯುದ್ಧ ನಡಿಬೇಕಂತ ಬಯಸ್ತಾ ಇರೋದು ಕಾಣಿಸ್ತಾ ಇದೆ. ಇವನ್ ಇಸ್ರೇಲಿಗೂ ಕೂಡ ಅಮೆರಿಕದ ಅಧ್ಯಕ್ಷರು ಬಹಳ ಕಟುವಾದ ಮಾತುಗಳಲ್ಲಿ ಅದನ್ನ ಖಂಡಿಸಿದ್ದಾರೆ. ನಿಮ್ಮಿಂದ ಈ ತರ ತೊಂದರೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಇಲ್ಲವಾಗಿದ್ದಲ್ಲಿ ನೀವು ಜೈಲಿಗೆ ಹೋಗ್ತಾ ಇದ್ರಿ ಅಂತ ಹೇಳಿ ಕೂಡ ಇಸ್ರೇಲ್ನ ಪ್ರಧಾನಮಂತ್ರಿಗೆ ಹೇಳಿದ್ದಾರೆ. ಅಂದ್ರೆ ಇಡೀ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಮೆರಿಕಕ್ಕೆ ಯುದ್ಧವನ್ನ ಈಗ ಏಕಪಕ್ಷೀಯವಾಗಿ ನಿಲ್ಲಿಸಿದ್ರೆ, ಇರಾನ್ನ ಕಂಡೀಷನ್ ಗಳನ್ನ ಒಪ್ಕೊಂಡು ನಿಲ್ಲಿಸಿದ್ರೆ ದೊಡ್ಡ ಮುಖಭಂಗವಾಗುತ್ತೆ. ಆ ಮುಖಭಂಗಕ್ಕೆ ಡೊನಾಲ್ಡ್ ಟ್ರಂಪ್ ತಯಾರಿಲ್ಲ. ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದು ಇವಾಗ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ದೇಶದ ಒಳಗಡೆನೆ ಅದಕ್ಕೆ ಪಾರ್ಲಿಮೆಂಟ್ ನಲ್ಲಿ ಬಹಳ ದೊಡ್ಡ ಪ್ರತಿರೋಧವನ್ನು ಅವರು ಎದುರಿಸ್ತಾ ಇದ್ದಾರೆ. ಆದ್ರೆ ಅವರು ಇನ್ನೊಂದು ಸಲ ಅಧ್ಯಕ್ಷನಾಗುವಂತಹ ಒಂದು ಅವಕಾಶ ಅವರಿಗೆ ಇಲ್ಲ ಅಲ್ಲಿನ ಸಂವಿಧಾನದ ಪ್ರಕಾರ. ಹಾಗಾಗಿ ಇದು ಕೊನೆಯ ಟರ್ಮ್ ಆಗಿರೋದ್ರಿಂದ ಏನಾದ್ರೂ ಆಗಲಿ ನಾನು ಮಾಡಿದ್ದೆ ಸರಿ ಅನ್ನುವಂತ ಒಂದು ತೀರ್ಮಾನವನ್ನ ಅವರು ಆ ದಾರಿನಲ್ಲಿ ಅವರು ನಡೀತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಹಳ ಮುಖ್ಯವಾಗಿ ಇರಾನ್ ನಿಶ್ಶಬ್ದವಾಗಿ ಏನಾದ್ರೂ ಸೋಲನ್ನು ಒಪ್ಕೊಂಡ ತರ ಇವರ ಕಂಡೀಷನ್ ಗಳಿಗೆಲ್ಲ ಒಪ್ಕೊಂಡಿದ್ರೆ ಇಷ್ಟೊತ್ತಿಗೆ ಯುದ್ಧ ಮುಗಿತಾ ಇತ್ತು. ಇಲ್ಲಿ ಸಮಸ್ಯೆ ಇರೋದು ಮಂಜುಳ, ಬರೇ ಇರಾನ್ ಮತ್ತು ಅಮೆರಿಕದ್ದಾಗಿದ್ರೆ ಯಾರಿಗೂ ಇಷ್ಟು ತಲೆನೋವು ಇರ್ಲಿಲ್ಲ. ಆದ್ರೆ ಈ ಹೊರ್ಮುಜ್ ಜಲಸಂಧಿ ಇದೆಯಲ್ಲ, ಅದು ಸುಮಾರು 20% ಇರಾನ್ ಏನು ತೈಲ ಸಂಪತ್ತನ್ನ ಹೊರ ದೇಶಗಳಿಗೆ ಕಳಿಸುವಂತ ಒಂದು ಮಾರ್ಗ ಇದೆ, ಅದು ಅಸ್ತವ್ಯಸ್ತಗೊಂಡ್ರೆ, ಅದು ಬಂದ್ ಆದ್ರೆ ನಮ್ಮಂತಹ ಭಾರತದಂತಹ ಬಹಳಷ್ಟು ದೇಶಗಳು ಇವತ್ತು ತೊಂದರೆಯನ್ನ ಅನುಭವಿಸ್ತವೆ. ಚೀನಾಗೆ ಕೂಡ ತೊಂದರೆ ಇದೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ಚೀನಾ ಏನೋ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ, ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ. ಈಗ ಅಮೆರಿಕ ಅಲ್ಲಿ ಬೇರೆ ಬಂದರುಗಳನ್ನ ಕೂಡ ಅಲ್ಲಿ ಇರಾನ್ನ ಬಂದರುಗಳಿಗೆಲ್ಲ ದಿಗ್ಬಂಧನ ಹಾಕಿರೋದ್ರಿಂದ ಚೀನಾಕ್ಕೆ ಸಮುದ್ರ ಮಾರ್ಗದ ಮೂಲಕ ಹಿಂದಿನಂತೆ ಬಹಳ ನಿರಾತಂಕವಾಗಿ ಏನೋ ಸಪ್ಲೈ ನಡೀತಾ ಇಲ್ಲ. ಅದೇನೋ ಭೂಮಾರ್ಗದಿಂದ ಏನೋ ಸಪ್ಲೈ ಮಾಡೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಅದ್ರ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಅನ್ನುವಂತ ಮಾತಿದೆ, ಅದರಿಂದ ಚೀನಾಕ್ಕೆ ನಷ್ಟ ಆಗುತ್ತೆ ಅನ್ನುವಂತ ಮಾತಿದೆ. ಅದೇನೋ ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚೀನಾ ಹೊರತುಪಡಿಸಿ ಉಳಿದ ಎಲ್ಲ ದೇಶಗಳಿಗೂ ಕೂಡ, ಅದರಲ್ಲೂ ಮುಖ್ಯವಾಗಿ ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಇದರಿಂದ ಉಂಟಾಗ್ತದೆ ಅನ್ನೋದು ನಮ್ಮ ಚಿಂತೆ. ಸರಿ, ಇದ್ರ ಜೊತೆ ನಾವು ಕಳೆದ 1 ವಾರದ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹನೀಫ್ ಅವರೇ, ನೆತಾನ್ಯಹು ಇದಕ್ಕಿದ್ದಂತೆ ಬೈರುತ್ ಮೇಲೆ ದಾಳಿ ಮಾಡಿದ್ರು, ಅದಕ್ಕೆ ಇರಾನ್ ಪ್ರತೀಕಾರದ ದಾಳಿಯನ್ನ ನಡೆಸಿತು. ಆ ಸಂದರ್ಭದಲ್ಲಿ ಟ್ರಂಪ್ ಖುದ್ದು ನೆತಾನ್ಯಹುಗೆ ಎಚ್ಚರಿಕೆ ಕೊಟ್ರು, ನೀವು ಇದನ್ನ ಮಾಡಬೇಡಿ ಅಂತ.
ನೀವು ಕದನ ವಿರಾಮ ಚಾಲ್ತಿಯಲ್ಲಿದೆ, ದಾಳಿಯನ್ನ ಮಾಡಬೇಡಿ, ತಕ್ಷಣಕ್ಕೆ ನಿಲ್ಸಿ ಅಂತ ಹೇಳಿದ್ರು. ಮತ್ತೆ ಮೊನ್ನೆ ಕಳೆದ 2 ದಿನಗಳ ಹಿಂದೆ ಇನ್ನೊಂದು ಎಚ್ಚರಿಕೆ ಕೊಟ್ರು. ಏನು ಅಂತಂದ್ರೆ ನಿಮ್ಗೆ ಒಂಟಿ ಆಗ್ಬಿಡ್ತೀರಿ, ನೀವು ಹೀಗೆ ಮುಂದುವರಿಸಿದ್ರೆ, ನಿಮ್ಮ ನೀತಿಯನ್ನ ಹೀಗೆ ಮುಂದುವರಿಸಿದ್ರೆ ಒಂಟಿ ಆಗ್ತೀರಿ, ನಿಮ್ಮನ್ನ ಜೈಲಿಗೆ ಹೋಗ್ಬೇಕಾದವ್ರನ್ನ ತಡೆದಿದ್ದು ನಾನೇ ಅಂತ ಹೇಳಿಕೆ ಕೊಟ್ಟಿದ್ರು. ಅದಾಗಿ 2 ದಿನಕ್ಕೆ ಇವರೇ ಇರಾನ್ ಮೇಲೆ ಒಂದ್ ದಾಳಿಯನ್ನ ನಡೆಸ್ತಾರೆ ಅಂದ್ರೆ ಮೊದ್ಲಿಂದಲೂ ಒಂದಿದೆ. ಅಂದ್ರೆ ನೆತಾನ್ಯಾಹು ಟ್ರಂಪ್ ಅವರನ್ನ ಬೇರೆ ಬೇರೆ ಕಾರಣಗಳಿಗಾಗಿ ಒಂದ್ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಬೇರೆ ಕಾರಣಗಳಿದೆ ಅಂತ. ಈ ಬೆಳವಣಿಗೆಯನ್ನ ಗಮನಿಸ್ತಿದ್ರೆ ಏನ್ ಅನ್ಸುತ್ತೆ? ಯಾವ ಟ್ರಂಪ್ ನೆತಾನ್ಯಾಹು ವಿರುದ್ಧ ತಿರುಗಿ ಬೀಳೋದಕ್ಕೆ ಹೊರಟಿದ್ರು ಮತ್ತವರು ತಮ್ಮ ನಿಲುವನ್ನ ಬದಲಿಸಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಇದನ್ನ ಹೇಗ್ ನೋಡ್ಬೋದು? ನೀವು ಹೇಳೋದು ನಿಜ ಅಂತೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಟ್ರಂಪ್ ಯಾಕೆ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ? ನೆತನ್ಯಾಹುಗೆ ಅವರು ಎಚ್ಚರಿಕೆ ಕೊಟ್ಟು ಸರಿ, ಎಚ್ಚರಿಕೆಯನ್ನು ಕೊಟ್ಟದನ್ನ ಜಾರಿಗೊಳಿಸ್ಬೇಕು. ಅವರು ಬಹಳ ಸ್ಪಷ್ಟವಾಗಿ ಅವರು ಈಗ ಇಸ್ರೇಲು ಅಮೆರಿಕವನ್ನ ಆಟ ಆಡಿಸ್ತಾ ಇದೆಯಾ ಅಥವಾ ಅಮೆರಿಕದ ಮಾತು ಕೇಳೋ ತರ ಇಸ್ರೇಲ್ ಇದೆಯಾ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಅಂದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ನನಗೆ ಈಗ ಎಫ್ಸ್ಟೀನ್ ಫೈಲ್ ನ ವಿಚಾರ ಕೂಡ ನಾವು ಈ ಸಂದರ್ಭದಲ್ಲಿ ಮಾತಾಡೋದು ಇದೇ ಕಾರಣಕ್ಕಾಗಿ. ನೆತನ್ಯಾಹು ಅವರು ಅಮೆರಿಕದ ಅಧ್ಯಕ್ಷರನ್ನು ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ? ಯುದ್ಧಕ್ಕೆ ಅನಿವಾರ್ಯವಾಗಿ ಯುದ್ಧ ಏನಾದ್ರೂ ಅದು ಅಮೆರಿಕ ಇಸ್ರೇಲ್ ಯುದ್ಧವನ್ನ ಕಂಟಿನ್ಯೂ ಮಾಡಿದ್ರೆ ಅಮೆರಿಕ ಏನೂ ಮಾಡದೆ ಕೈಕಟ್ಟಿ ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿಯನ್ನ ನೆತನ್ಯಾಹು ಅವರು, ಇಸ್ರೇಲ್ನ ಪ್ರಧಾನಿ ಅವರು ಮಾಡ್ಕೊಂಡಿದ್ದಾರಾ? ಈ ಅನುಮಾನ ಸಹಜವಾಗಿಯೇ ಬರುತ್ತೆ. ಇಲ್ದಿದ್ರೆ ಈಗ ಇಷ್ಟು ನೇರವಾಗಿ ಮಾತಾಡ್ತಾ ಇರೋ ಟ್ರಂಪ್ ಅವರು ಬಹಳ ಸ್ಪಷ್ಟವಾಗಿ ಒಂದು ಎಚ್ಚರಿಕೆ ಕೊಡೋದು ಮಾತ್ರ, ಅದಕ್ಕೆ ತಕ್ಕಂತ ಆಕ್ಷನ್ ಗಳನ್ನ ತಗೋಬೇಕು. ಅದನ್ನ ತಗೊಳ್ತಾ ಇಲ್ಲ ಅವರು, ಬರೀ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಕ್ಕೆ ಅಲ್ಲಿ ಏನಾಯ್ತು, ಒಂದು ಅಪಾಚೆ ಹೆಲಿಕಾಪ್ಟರ್ ನ ಹೊಡೆದು ಉಳಿಸಿದ್ದಾರೆ 2 ಅಮೆರಿಕದ ಅನ್ನುವಂಥದ್ದೊಂದು ನೆಪ ಸಿಕ್ತು ಈಗ ಅಮೆರಿಕಕ್ಕೆ. ಆದ್ರೆ 2 ದೇಶಗಳಿಗೆ ಬಹಳ ಸ್ಪಷ್ಟ ಇದೆ, ಅದರಲ್ಲೂ ಅಮೆರಿಕಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಹಿಂದೆ ಇರಾಕ್ ದೇಶದ ಮೇಲೆ ದೀರ್ಘಾವಧಿ ಯುದ್ಧ ಮಾಡಿ ಜಯಗಳಿಸಿದ ಹಾಗೆ ಇರಾನ್ನ ಜೊತೆಗೆ ಸೆಣಸಾಡಿ ಜಯಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಟ್ರಂಪ್ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ಒಂದು ಮಧ್ಯದ ದಾರಿಯನ್ನು ಹುಡುಕ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಕದನ ವಿರಾಮ ಆಗ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ಕದನ ವಿರಾಮದಲ್ಲಿ ಎಲ್ಲವೂ ಟ್ರಂಪ್ ಹೇಳಿದ ಹಾಗೆ ನಡೀಬೇಕು ಅಂತ ಹೇಳಿದ್ರೆ ಆಗ್ತಾ ಇಲ್ಲ. ಇರಾನ್ ಅದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ಹೊರ್ಮಿತ್ ಸಂಧಿಯ ವಿಚಾರ ಇದೆಯಲ್ಲ, ಅದು ಇರಾನ್ನ ಕೈಯಲ್ಲಿರುವಂತಹ ಬಹಳ ದೊಡ್ಡ ಅಸ್ತ್ರ. ಅದು ಇಡೀ ಜಗತ್ತಿಗೆ ಈ ಯುದ್ಧದ ಬಿಸಿ ತಟ್ಟೋ ತರ ಅದರಿಂದಾಗಿ ಆಗ್ತಾ ಇದೆ. ಇಲ್ಲವಾಗಿದ್ರೆ ಏನಾಗ್ತಾ ಇತ್ತು, ಬರೇ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೀತಾ ಇತ್ತು, ಉಳಿದ ದೇಶಗಳೆಲ್ಲ ಏನಾದ್ರು ಹಾಳಾಗೋಗ್ಲಿ, ನಾವ್ ಏನ್ ಹೇಳಿದ್ವಿ ಇವ್ರು ಕೇಳಿಸ್ಕೊಳ್ಳೋದಿಲ್ಲ, ವಿಶ್ವಸಂಸ್ಥೆಯನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಅವ್ರವ್ರು ಮಾಡ್ಕೋತಾರೆ ಅಂತ ಹೇಳಿ ಸುಮ್ಮನೆ ಇರ್ಬೋದಾಗಿತ್ತು. ಆದ್ರೆ ಇರಾನ್ನ ಈ ಪೊಲಿಟಿಕಲ್ ಸ್ಟ್ರಾಟಜಿ, ಈ ವಾರ್ ಸ್ಟ್ರಾಟಜಿ ಎಷ್ಟು ಬಲವಾಗಿದೆ ಅಂತ ಹೇಳಿದ್ರೆ, ಹೊರ್ಮುಜ್ ಜಲಸಂಧಿಯನ್ನ ಅದೇನಾದ್ರೂ ಮತ್ತೆ ಅನೌನ್ಸ್ ಮಾಡಿದೆ ಅದು ನಿನ್ನೆ. ಏನು ಹೇಳಿದ್ರೆ ಹೊರ್ಮುಜ್ ಜಲಸಂಧಿಯನ್ನ ಮತ್ತೆ ಬಂದ್ ಮಾಡಿದೆ ಅದು. ಆಮೇಲೆ ಭಾರತದ 3 ಹಡಗುಗಳ ಮೇಲೆ ದಾಳಿ ನಡೆಯಿತು, ಅಮೆರಿಕಾದಿಂದಲೇ ದಾಳಿ ನಡೆಯಿತು ಅದು. ಅದರಲ್ಲಿ 3 ಮಂದಿ, ಒಂದು 2ನೇ ದಾಳಿನಲ್ಲಿ 3 ಮಂದಿ ನೌಕೆಯಲ್ಲಿದ್ದವರು ಸತ್ತೋಗಿದ್ದಾರೆ, ತೀರ್ಕೊಂಡಿದ್ದಾರೆ. ಇದು ಕೂಡ ಅಂದ್ರೆ ಈ ಯುದ್ಧ ಏನಿದೆ ಇದು ಪೂರ್ಣ ಪ್ರಮಾಣದ ಯುದ್ಧ ಅಲ್ದಿದ್ರು ಕೂಡ ಈ ತರದ ಒಂದು ಯುದ್ಧ ಪದೇ ಪದೇ ನಡೀತಾ ಇದ್ರೆ ಉಳಿದ ಎಲ್ಲ ದೇಶಗಳು, ಭಾರತ ಸಹಿತ ಉಳಿದ ಎಲ್ಲ ಏಷ್ಯಾದ ದೇಶಗಳಿಗೆ ಕೂಡ ಬಹಳ ತೊಂದರೆ ಇದೆ. ಮತ್ತು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಯಾರ ನಿಯಂತ್ರಣಕ್ಕೂ ಸಿಗದೆ ಒಂದೇ ಸಮನೆ ಬೆಲೆ ಏರಿಕೆ ಆಗೋದಾದ್ರೆ, ಆಮೇಲೆ ಷೇರು ಮಾರುಕಟ್ಟೆಗಳ ಮೇಲೆ ಹೊಡೆತ ಬೀಳೋದು, ಇದೆಲ್ಲವೂ ಕೂಡ ಜಗತ್ತಿನ ಒಂದು ಆರ್ಥಿಕತೆಯನ್ನ ಅಸ್ತವ್ಯಸ್ತಗೊಳಿಸ್ತದೆ. ಹಾಗಾಗಿ ಅಟ್ ಎನಿ ಕಾಸ್ಟ್ ಈ ಯುದ್ಧ ನಿಲ್ಬೇಕಾಗಿದೆ. ಇದಕ್ಕೆ ಟ್ರಂಪ್ ಅವರೇ ಮನಸ್ಸು ಮಾಡಬೇಕಾಗಿದೆ. ಆದ್ರೆ ಅವರು ಇಸ್ರೇಲ್ನ ಬ್ಲಾಕ್ ಮೇಲ್ಗೆ ಏನಾದ್ರು ಒಳಗಾಗಿದ್ದಾರಾ, ಆ ಬ್ಲಾಕ್ ಮೇಲ್ಗೆ ಆ ಕಾರಣವಾದಂತ ಅಂಶಗಳೇನೆನ್ನುವಂತ ಒಂದು ಅನುಮಾನ ಈಗ ದಟ್ಟವಾಗಿ ಕಾಡ್ತಾ ಇದೆ. ಕರೆಕ್ಟ್. ಈ ಇತ್ತೀಚಿನ ಬೆಳವಣಿಗೆ ನೋಡಿದ್ರಂತೂ ಅದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ನಡುವೆ ಭಾರತ ಮತ್ತು ಇತರ ರಾಷ್ಟ್ರಗಳಿಗೆ, ನಾವು ವಿಶೇಷವಾಗಿ ಭಾರತದ ಬಗ್ಗೆ ಮಾತಾಡೋದಾದ್ರೆ, ನಮಗೆ ಈ ಹಾರ್ಮುಜ್ ಕಣಿವೆಯಿಂದಾನೇ ಸುಮಾರು 70-75% ತೈಲ ಅಲ್ಲಿಂದಾನೇ ಬರ್ಬೇಕಾಗಿತ್ತು. ನಮ್ಗೆ ಸಮಸ್ಯೆ ಆಗಿದೆ. ತೈಲ ಅನಿಲದ ಸಮಸ್ಯೆ ಜೊತೆಗೆ ನಮ್ಮ ದೇಶದ ಪ್ರಜೆಗಳನ್ನ ಕಳೆದುಕೊಳ್ಳೋ ಸ್ಥಿತಿ ಬಂದಿದೆ. ಒಂದ್ ಕಡೆ ಅಮೆರಿಕ ಬಹಳ ಪ್ರೀತಿಯ ಮತ್ತು ಸ್ನೇಹಿತತನದ ಮಾತನಾಡ್ತಾನೆ, ಅವರೇ ಹೇಳ್ತಾ ಇದ್ದಾರೆ, ಭಾರತ ಹೇಳ್ತಾ ಇದೆ ಅಲ್ಲಿ ಹಡಗಿನಲ್ಲಿ ಇದ್ದವರು ಮತ್ತು ಹಡಗು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಮೆರಿಕದ ನೌಕಾಪಡೆಗೆ ಗೊತ್ತಿತ್ತು ಅಂತ. ಗೊತ್ತಿದ್ದು ದಾಳಿ ಮಾಡೋದ್ರ ಮುಖಾಂತರ ಏನ್ ಸಂದೇಶವನ್ನ ಕೊಡ್ತಾ ಇದೆ ಅಮೆರಿಕ? ಭಾರತವನ್ನ ಹೇಗ್ ನಡೆಸ್ಕೊಳ್ತಾ ಇದೆ? ಇಲ್ಲ, ಭಾರತ ಸರ್ಕಾರದ ವಿದೇಶಾಂಗ ನೀತಿ ಯಾವ ರೀತಿನಲ್ಲಿ ಇದೆ ಅಂತ ಹೇಳಿದ್ರೆ, ಈ ಇಕ್ಕಟ್ಟಿನಿಂದ ಪಾರಾಗೋದಕ್ಕೆ ಯಾವುದೇ ದಾರಿ ಹೊಳೆಯದಿರುವಂತಹ ಒಂದು ಪರಿಸ್ಥಿತಿ ಭಾರತ ಸರ್ಕಾರದ ಮುಂದಿದೆ. ಈಗ ಭಾರತದ ನೌಕೆಯ ಮೇಲೆ ಸತತ 3 ನೌಕೆಯ ಮೇಲೆ ದಾಳಿ ನಡೆಯಿತು. ಒಂದು ದಾಳಿಯಲ್ಲಿ ಭಾರತದ ನಾವಿಕರು 3 ಮಂದಿ ಸತ್ತೋದ್ರು. ಇಂತಹ ಸಂದರ್ಭದಲ್ಲಿ ಕಠಿಣ ಮಾತುಗಳಲ್ಲಿ
ಭಾರತ ಖಂಡಿಸಿದೆ ಅಂತ ವರದಿಗಳು ಹೇಳ್ತಾ ಇದೆ. ಈ ಕಠಿಣ ಮಾತುಗಳಂದ್ರೆ ಏನು? ವಿದೇಶಾಂಗ ವಕ್ತಾರರೊಬ್ರು ಮಾತಾಡ್ತಾರೆ ಇದನ್ನ ತೀವ್ರವಾಗಿ ಖಂಡಿಸಿದೀವಿ ಅಂತ ಹೇಳಿ ಹೇಳ್ತಾರೆ. ಪ್ರಧಾನಮಂತ್ರಿ ಅವರು ಏನ್ ಮಾಡ್ತಾ ಇದ್ದಾರೆ? ವಿದೇಶಾಂಗ ಸಚಿವರು ಏನ್ ಮಾಡ್ತಾ ಇದ್ದಾರೆ? ನಿಜಕ್ಕೂ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ರೆ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಅಮೆರಿಕದ ಮೇಲೆ ನಾವು ಇದನ್ನ ಒತ್ತಡವನ್ನು ಹೇರಬೇಕಾಗಿತ್ತಲ್ಲ. ಆದ್ರೆ ಅಂತ ಪರಿಸ್ಥಿತಿನಲ್ಲಿ ಭಾರತ ಇವತ್ತು ಇಲ್ಲ. ಭಾರತದ ರಫ್ತು ಪರಿಸ್ಥಿತಿ, ಅಮೆರಿಕದ ಜೊತೆಗೆ ಭಾರತದ ಆಮದು ರಫ್ತು ಪರಿಸ್ಥಿತಿ ಇದೆಯಲ್ಲ, ಅದು ಈಗ ಅಮೆರಿಕದವರು ಅಧಿಕ ಶುಲ್ಕ ವಿಧಿಸಿದ ನಂತರ ಅದರಿಂದಾಗಿ ನಮಗೆ ನಷ್ಟನೇ ಜಾಸ್ತಿ ಆಗಿದೆ. ಹಿಂದೆ ಇದ್ದಷ್ಟು ಲಾಭದಾಯಕವಾದಂತಹ ರಫ್ತು ವ್ಯಾಪಾರ ನಮ್ದು ನಡೀತಾ ಇಲ್ಲ ಅಮೆರಿಕದ ಜೊತೆಗೆ. ಆದ್ರೆ ಪೂರ್ಣವಾಗಿ ಅಮೆರಿಕದಿಂದ ಕಲ್ಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ನಮಗೆ. ಅಮೆರಿಕನ ಸಂಬಂಧಿಸಿ ಭಾರತದ ರಫ್ತು ಉದ್ಯಮಕ್ಕೆ ಸಂಬಂಧಿಸಿ ಮಷ್ಟು ನಿರ್ಬಂಧಗಳನ್ನ ಹೇಳಿದ್ರೆ ನಮ್ಮ ಉದ್ಯಮಿಗಳು ಬಹಳಷ್ಟು ತೊಂದರೆಯನ್ನು, ನಮ್ಮ ಕಂಪನಿಗಳು ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಭಾರತ ಇದೆಯಲ್ಲ ಇವತ್ತು ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿದೆ. ವಿದೇಶಾಂಗ ನೀತಿ ಯಾವುದೇ ಗೊತ್ತು ಗುರಿ ಇಲ್ಲ, ದಿಕ್ಕು ದಿಸೆ ಇಲ್ಲ ಅನ್ನುವಂಥದ್ದು ನಾವು ಮೊದಲಿಂದ ಹೇಳ್ತಾ ಇದ್ವಿ. ನಾವು ಆರಂಭದಲ್ಲೇ ಮೋದಿ ಅವರು ಇಸ್ರೇಲ್ ದೇಶಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭವನ್ನ ನಾವೀಗ ನೆನಪಿಸಿಕೊಂಡ್ರೆ, ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳನ್ನ ಇಸ್ರೇಲ್ ಮಾಡಿಕೊಂಡಿತ್ತು. ಮೋದಿ ಅವರು ಆ ಸಂದರ್ಭದಲ್ಲಿ ಎಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಡುವಂತ ಅಗತ್ಯ ಏನು ಇರಲಿಲ್ಲ ಆ ಸಂದರ್ಭದಲ್ಲಿ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಆ ಭೇಟಿ ಏನ್ ತೋರಿಸ್ತು ಅಂತ ಹೇಳಿದ್ರೆ, ಭಾರತ ಇಸ್ರೇಲ್ ಜೊತೆಗೆ ಇದೆ, ಇರಾನ್ಗಿಂತ ಹೆಚ್ಚಾಗಿ ಇಸ್ರೇಲ್ ಜೊತೆಗೆ ಇದೆ, ಯುದ್ಧ ಏನಾದ್ರೂ ನಡೆದ್ರೆ ಇಸ್ರೇಲ್ ನ ಪರವಾಗಿದೆ ಭಾರತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಿಸ್ತು. ಈಗ ಅದು ಎಷ್ಟು ಆತ್ಮಹತ್ಯಾತ್ಮಕ ಹೆಜ್ಜೆ ಅಂತ ಹೇಳಿ ಈಗ ನಮಗೆ ಅನುಭವಕ್ಕೆ ಬರ್ತಾ ಇದೆ ನಮಗೆ. ಆದ್ರೆ ಬೇರೆ ದಾರಿ ಇಲ್ಲ ನಮಗೆ. ನಾವು ಒಂದ್ ಕಡೆಯಲ್ಲಿ ನಾವು ಇರಾನ್ ನಿಂದ ಬಹಳ ಕಡಿಮೆ ದರದಲ್ಲಿ ನಮಗೆ ತೈಲ ಸಿಗ್ತಾ ಇತ್ತು, ನಿರಂತರವಾಗಿ ಬರ್ತಾ ಇತ್ತು. ರಷ್ಯಾದಿಂದ ತೈಲ ಕಡಿಮೆ ದರದಲ್ಲಿ ಬರ್ತಾ ಇತ್ತು. ಈಗ ಈ ಯುದ್ಧದ ಪರಿಣಾಮವಾಗಿ ನಾವು ರಷ್ಯಾದಿಂದ ಬರುವಂತಹ ಕಡಿಮೆ ಬೆಲೆಯ ತೈಲವನ್ನ ನಾವು ಕಳ್ಕೊಂಡಿದ್ದೀವಿ. ನಾವೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ದೊಡ್ಡ ದರದಲ್ಲಿ, ನಾವು ಹೆಚ್ಚಿನ ದರದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಇರಾನ್ನ ಜೊತೆಗೆ ನಮ್ಮ ಏನು ಸಂಬಂಧ ಇತ್ತು, ಅಲ್ಲಿಂದ ತೈಲ ಮುಖ್ಯವಾಗಿ ಬರ್ತಾ ಇತ್ತು. ನಾವು ಬೇರೆ ವಸ್ತುಗಳನ್ನು ಅಲ್ಲಿಗೆ ರಫ್ತು ಮಾಡ್ತಾ ಇದ್ವಿ. ಅದು ಭಾರತೀಯ ರೂಪಾಯಿನಲ್ಲಿ ನಡೀತಾ ಇತ್ತು ವಿನಿಮಯ ದರ. ಅದರಿಂದ ನಮಗೆ ಬಹಳ ತುಂಬಾ ಆರ್ಥಿಕ ಲಾಭ ಇತ್ತು. ಅದನ್ನು ಕೂಡ ನಾವೀಗ ಕಳ್ಕೊಂಡಿದ್ದೀವಿ ನಾವು. ಈ ರೀತಿನಲ್ಲಿ ನಮ್ಮ ವಿದೇಶ ನೀತಿಯ ವೈಫಲ್ಯವನ್ನ ಈ ಇಡೀ ಪ್ರಕರಣ ಎತ್ತಿ ತೋರಿಸ್ತಾ ಇದೆ. ಈ ಯುದ್ಧ ಈಗ ಮತ್ತೆ ಕಂಟಿನ್ಯೂ ಆದ್ರೆ, ಇದು ಮತ್ತೆ ಇನ್ನೂ 1 ತಿಂಗಳು 2 ತಿಂಗಳು ಕಂಟಿನ್ಯೂ ಆದ್ರೆ ಮತ್ತೆ ಭಾರತದ ಪ್ರಜೆಗಳು ಅನಿಲ ಕೊರತೆ, ತೈಲ ಕೊರತೆ, ಈ ಎಲ್ಲವುಗಳಿಂದ, ಆಮೇಲೆ ಬೆಲೆ ಏರಿಕೆ ಹೆಚ್ಚಲಾಗ್ತಾ ಇರೋದು, ಇದೆಲ್ಲದರಿಂದ ತೀವ್ರವಾದಂತಹ ತೊಂದರೆಗೆ ಸಿಲುಕಬೇಕಾಗುತ್ತೆ. ಇದು ಬಹಳ ಅಪಾಯಕಾರಿ ವಿದ್ಯಮಾನ. ಎರಡನೇದು ಏನು ಅಂತ ಹೇಳಿದ್ರೆ, ಈ ಯುದ್ಧದಿಂದ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕೊಲ್ಲಿ ದೇಶದಲ್ಲಿರುವಂತಹ ನಮ್ಮ ಭಾರತೀಯರ ಗಳಿಕೆ, ಭಾರತೀಯರಿಗೆ ಬಹಳ ದೊಡ್ಡ ಸಂಕಷ್ಟ ಉಂಟಾಗ್ತದೆ. ಅಲ್ಲಿ ಉದ್ಯೋಗ ಮಾರುಕಟ್ಟೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ, ಉದ್ಯೋಗಗಳನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಭಾರತಕ್ಕೆ ಬರ್ತಾ ಇರುವಂತಹ ವಿದೇಶಿ ವಿನಿಮಯ ಏನು ಕೊಲ್ಲಿ ದೇಶಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಲಕ್ಷಾಂತರ ಜನ ಅಲ್ಲಿ ಇದ್ದಾರೆ. ಅಲ್ಲಿ UAE ನಲ್ಲಿ 30 ಲಕ್ಷ ಜನ ಭಾರತೀಯರಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಬೇರೆ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಈ ತರದಲ್ಲಿ ಇರಬೇಕಾದ್ರೆ ನಾವು ಎಲ್ಲದರಲ್ಲೂ ಕೂಡ ನಾವು ಇದರ ದುಷ್ಪರಿಣಾಮವನ್ನು ನಾವು ದೊಡ್ಡ ಮಟ್ಟದಲ್ಲಿ ಅನುಭವಿಸಬೇಕಾಗತ್ತೆ ಭಾರತ. ಓಕೆ ಹನೀಫ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.